32ನೇ ದಿನಕ್ಕೆ ಕಾಲಿಟ್ಟ ಅನ್ನದಾತರ ಅನಿರ್ದಿಷ್ಟಾವಧಿ ಮುಷ್ಕರ. ಕೆಐಡಿಬಿ ಭೂ ಸ್ವಾಧೀನ ವಿರೋಧಿಸಿ ರೈತರ ನಿರಂತರ ಹೋರಾಟ. ಸ್ಥಳೀಯ ಶಾಸಕರು ಹಾಗೂ ಸಚಿವರ ವಿರುದ್ಧ ರೈತರ ಆಕ್ರೋಶದ ಜ್ವಾಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯಲ್ಲಿ ಕೆಐಡಿಬಿಗೆ ಭೂಸ್ವಾಧೀನ ಪಡಿಸಿಕೊಳ್ತಾ ಇರುವುದನ್ನು ವಿರೋಧಿಸಿ ಅನ್ನದಾತರು ಕಳೆದ 31 ದಿನಗಳಿಂದ ನಿರಂತರವಾಗಿ ಹೋರಾಟವನ್ನ ನಡೆಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಕಳೆದ 31 ದಿನಗಳಿಂದ ಅನ್ನದಾತರು ಅನಿರ್ದಿಷ್ಟಾವಧಿ ಧರಣಿಯನ್ನ ನಡೆಸ್ತಾ ಇದ್ದು, ಸ್ಥಳಕ್ಕೆ ಶಾಸಕರಾಗಲಿ, ಸಚಿವರಾಗಲಿ ಅಥವಾ ಅಧಿಕಾರಿಗಳಾಗಲಿ ಇತ್ತ ಗಮನ ಹರಿಸದೇ ಇರೋದು ರೈತರಲ್ಲಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ನಾವು ನಮ್ಮ ಪ್ರಾಣ ಬೇಕಾದರೂ ಬಿಟ್ಟೆವು, ಭೂಮಿಯನ್ನ ಕೊಡೋದಿಲ್ಲ ಎಂದು ಆಗ್ರಹಿಸಿ ರಸ್ತೆಗಿಳಿದು ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಗಲು ರಾತ್ರಿ ಎನ್ನದೇ ಭೂಮಿ ಉಳಿಸಿಕೊಳ್ಳೋದಕ್ಕಾಗಿ ಬೀದಿಗಿಳಿದು ಹೋರಾಡುತ್ತಿದ್ದಾರೆ. ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ, ಸ್ಥಳೀಯ ನಾಯಕರಿಗೆ ರೈತರ ಬಗ್ಗೆ ಕನಿಕರವಿದ್ರೆ ಕೂಡಲೇ ಹೋರಾಟದ ಸ್ಥಳಕ್ಕಾಗಮಿಸಿ ರೈತರ ಸಮಸ್ಯೆಗಳು ಏನು ಎಂಬುದನ್ನ ವಿಚಾರಿಸಬೇಕು. ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೂಡಲೇ ಕೈಬಿಟ್ಟು ರೈತರ ಪರ ನಿಲ್ಲಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿಗಳಾಗ್ಲಿ, ಇವ್ರು ನಮ್ಮ ಉಸ್ತುವಾರಿಗಳಾಗ್ಲಿ, ನಮ್ಮ MLA ಆಗ್ಲಿ ಇದುವರೆಗೂ ಯಾರು ಕೇರೆ ತಗೊಂಡಿಲ್ಲ. ನಾವು ಇಲ್ಲಿ ಇರೋದು ಅವ್ರಿಗೇನು ಅನ್ಸೇ ಇಲ್ಲ ಇದುವರೆಗೂ. ಅವ್ರ ಪಾಡಕ್ಕೆ ಅವ್ರೇನೋ ಜಮೀನ ಏನ್ ಬೇಕು ಮಾಡ್ಬೋದೇನೋ, ನಮ್ಮ ಅಧಿಕಾರ ಇದೆಯಾ ಅಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಇದಕ್ಕೆ ನಿಂತ್ಕೊಂಡವ್ರೆ. ಆದ್ರೆ ನಾವು ಬಿಡೋದಿಲ್ಲ ಸರ್, ನಾವು ಜಮೀನು ಬಿಡೋದಿಲ್ಲ. ಅವರಿಷ್ಟಕ್ಕೆ ಬಂದಂತೆ ಬಿಡೋದು. 500 ಎಕರೆ ಬಿಟ್ಟಿದ್ದೀನಿ, 400 ಎಕರೆ ಬಿಟ್ಟಿದ್ದೀನಿ, ನಾನು ಮಾಡಿಬಿಟ್ಟಿದ್ದೀನಿ, ನಾನು ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ಕೊಂತಾರಷ್ಟೇ. ಹೇಳ್ಕೊಳಕ್ಕಷ್ಟೇ ಅದು ಚೆನ್ನಾಗೈತೆ ಅಷ್ಟೇ. ನಮ್ಮ ರೈತರ ಭೂಮಿ ಅವ್ರು ಬಿಟ್ಟಿಲ್ಲ. ರೈತರನ್ನ ಉಳಿಸಲ್ಲ, ಅವರು ಉಳಿಸ್ಬೇಕು ಅಂತ ನಾವು ಎಷ್ಟೋ ಸಾರಿ ಮನವಿ ಮಾಡಿದ್ವಿ. ಆದರೂ ಅವ್ರಿಗೆ ಅರ್ಥನೇ ಆಗಲಿಲ್ಲ ಇದುವರೆಗೂ. ಮುಖ್ಯಮಂತ್ರಿಗಳು ಶಿಡ್ಲಘಟ್ಟಕ್ಕೆ ಬಂದಾಗ ಹೇಳಿದ್ವಿ, ಅವರು ಉಸ್ತುವಾರಿ ಆಗಲಿ, ನಮ್ಮ MLA ಆಗಲಿ ಜಂಕೋಟೆ ಹುಬ್ಳಿಯಲ್ಲಿ ನಮ್ಮನ್ನ ಎಲೆಕ್ಷನ್ ಥರ ಮಾಡಿ ಅವತ್ತೇ ಕೈ ಬಿಡ್ಬೋದಾಗಿತ್ತು. ಅವ್ರಿಗೆ ಅದು ಬರೀ ದುಡ್ಡು ಮೇಲೆ ಆಸೆ ಇದೆ ಹೊರತು ಬರೀ ರೈತರ ಮೇಲೆ ಆಸೆ ಇಲ್ಲ. ರೈತರು ಬೆಳೆದಿದ್ದು ತಿನ್ನೋಲ್ಲೇನೋ, ಬರೀ ದುಡ್ಡನ್ನೇ ತಿನ್ಕೊಂಡಿರ್ತಾರೇನೋ ಅವರು. ಆದರೆ ನಾವು ಬಿಡೋದಿಲ್ಲ ಜಮೀನು. ಎಷ್ಟೇ ಇದಾದರೂ ನಾವು ಹೋರಾಟ ಮಾಡ್ತೀವಿ. ನಾವು ಹಗಲು ರಾತ್ರಿ ಇಲ್ಲೇ ಹೆಂಗಸರು ಇಲ್ಲೇ ಕಾತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಅವ್ರಿಗೆ ಮನುಷ್ಯತ್ವ ಇರಲಿ ಇಲ್ಲದೆ ಹೋಗ್ಲಿ, ನಾವು ಮಾತ್ರ ಭೂಮಿ ಬಿಟ್ಕೊಡಕ್ಕೆ ನಾವು ರೆಡಿ ಇಲ್ಲ. 13 ಹಳ್ಳಿಯವರು ನಾವು ಇಲ್ಲೇ ಹೋರಾಟ ಮಾಡ್ತೀವಿ. ಅವ್ರು ಬಿಡೋ ತನಕ ನಾವು ಹೋಗೋದೇ ಇಲ್ಲ. ಯಾವ ರಾಜಕೀಯಗಳು ಬಂದಿಲ್ಲ. ಹೆಣ್ಮಕ್ಳು ಬೀದಿನಾಗವರೆಲ್ಲ, ಅವ್ರ ಹೆಣ್ಮಕ್ಳು ಈ ಥರ ಬೀದಿನಾಗಿದ್ರೆ ಅವ್ರಿಗೇನು ಅನಿಸ್ತಾ ಇರ್ತದೆ? ಯಾಕಂದರೆ ಅವರು ಈ ಅಧಿಕಾರದಾಗ ಇರ್ಬೇಕಂದ್ರೆ ನಾವು ತಾನೇ ಅವ್ರಿಗೆ ಅಧಿಕಾರಕ್ಕೆ ತಂದಿರೋದು, ನಾವು ತಾನೇ ಎಲ್ಲರೂ ಓಟ್ಗೆ ಹಾಕಿ ಗೆಲ್ಸಿದ್ದಕ್ಕೆ ತಾನೇ ಅವ್ರಿಗೆ ಅಧಿಕಾರ ಬಂದಿರೋದು. ಆದ್ರೂ ನಾವು ಬೀದಿನಾಗ ಕುಂತಿದ್ದೀವಲ್ಲ, ಅವ್ರಿಗೇನು ಜ್ಞಾನ ಆಯ್ತಾ? ಅವ್ರಿಗೇನು ಮಾನ ಆಯ್ತಾ? ಒಟ್ಟಕ್ಕೆ ಏನು ತಿಂತಾರೆ ಅವರು? ಒಟ್ಟಕ್ಕೆ ಏನು ತಿಂತಾರೆ ಅವರು? ಅನ್ನ ತಿಂತಾ ಇದ್ರೆ ಅವ್ರ ಕಷ್ಟ ಸುಖ ಗೊತ್ತಾಗೋದು. ಅವ್ರ ಹೆಣ್ತಿರೋ ಅವ್ರ ಮಕ್ಳಿಗೆ ಇಷ್ಟು ನೋವಾಗಿದ್ದವ್ರು ಸುಮ್ಮನೆ ಇರ್ತಾ ಇದ್ರಾ? ಅವ್ರು ಸುಮ್ಮನೆ ಇರ್ತಾ ಇರಲಿಲ್ಲ. ಅದೇ ನಾವು ನೋಡೋ ಹೆಣ್ಮಕ್ಳು ರೈತರು, ನಾವು ಬೇವು ಸುರಿಸಿ ದುಡಿತೀವಲ್ಲ, ಬೇವು ಸುರಿಸಿ ರೇಷನ್ ಎಲ್ಲ ಬೆಳೆದವ್ರು ಕೊಡ್ತೀವಲ್ಲ ನಾವು. ಆದ್ರೆ ಅವ್ರ ಕನ್ಕರ್ನೇ ಇಲ್ಲಲ್ಲ. ಇನ್ನೊಂದು ದಿವಸ ನಮ್ಮ ಹಳ್ಳಿನಾಗ ಬರಕತ್ತದ ಅವರು. ಇನ್ನು ಭೂಸ್ವಾಧೀನ ವಿರೋಧಿಸಿ ರೈತರು ನಿರಂತರ ಹೋರಾಟ ನಡೆಸ್ತಾ ಇದ್ರು. ಸ್ಥಳಕ್ಕಾಗಮಿಸಿ ರೈತರ ಮನವಿಗೆ ಸ್ಪಂದಿಸದ ಅಧಿಕಾರಿಗಳು ಹಾಗೂ ರಾಜಕೀಯ ಮುಖಂಡರ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.